ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬರ್ತಾ ಇದೆ ಮತ್ತು ಇಂದಿರಾ ಆಹಾರ ಕಿಟ್ ಬಗ್ಗೆ ಮಾಹಿತಿನ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇಂದಿರಾ ಆಹಾರ ಕಿಟ್ ಬಗ್ಗೆ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಇವಾಗ 2026-27ನೇ ಸಾಲಿನ ಒಂದು ರಾಜ್ಯ ಬಜೆಟ್ ಮಂಡನೆ ಆಯಿತು. ರಾಜ್ಯ ಬಜೆಟ್ ಮಂಡನೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. ಹೀಗಾಗಿ ಒಂದು ಇಂದಿರಾ ಆಹಾರ ಕಿಟ್ ಯಾವಾಗಿನಿಂದ ಕೊಡ್ತಾರೆ, ಈ ಒಂದು ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಒಂದು ದಿನಸಿ ಸಾಮಗ್ರಿಗಳಿರ್ತವೆ ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಯಾರಿಗೆ ಈ ಒಂದು ಇಂದಿರಾ ಆಹಾರ ಕಿಟ್ನ ಕೊಡ್ತಾರೆ, ಯಾರಿಗೆ ಕೊಡೋದಿಲ್ಲ, ಎಲ್ಲಿಂದ ಕೊಡ್ತಾರೆ ಅಂತ ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ತಲೆ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಮೊಬೈಲಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೀವು BPL ರೇಷನ್ ಕಾರ್ಡ್ ಹೊಂದಿದ್ರಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ್ರಿ ಅಂತಂದರೆ ತಪ್ಪದೇ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ನಿಮಗೆ ಮಾರ್ಚ್ ತಿಂಗಳಲ್ಲಿ ಮುಂದೆ ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬರ್ತಾ ಇದೆ, ನಿಮಗೆ ರೇಷನ್ ಅಂಗಡಿಯವರಿಂದ ಎಷ್ಟು ರೇಷನ್ ತೆಗೆದುಕೊಳ್ಬೇಕು ಅಂತ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುವಂಥದ್ದು ಮತ್ತು ಇಂದಿರಾ ಆಹಾರ ಕಿಟ್ ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದ್ದೀನಿ ಅಂತ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೊದಲನೇದಾಗಿ ನೀವು ಮಾರ್ಚ್ ತಿಂಗಳ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಂತಂದರೆ ಗೂಗಲಲ್ಲಿ ಆಹಾರ .kr.nic.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಹಾರ ಕರ್ನಾಟಕ ಅನ್ನೋ ಫಸ್ಟ್ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಓಪನ್ ಆಗಿರುವಂಥದ್ದು. ಮುಖಪುಟ, ನಮ್ಮ ಬಗ್ಗೆ, ನಿಯಮಗಳು, ಅನ್ನಭಾಗ್ಯ ಯೋಜನೆ, ನ್ಯಾಯಾಲಯ ಪ್ರಕರಣ, RTI, ಪತ್ರಿಕಾ ಬಿಡುಗಡೆ, NFSA, ಈ ಸೇವೆಗಳು ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೋಡ್ಕೊಬೋದು, ಈ ಸೇವೆಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸೇವೆಗಳು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮತ್ತೆ 3 ಡಾಟ್ಸ್ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಬೋದು, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಸ್ಥಿತಿ ಅನ್ನೋ ಆಪ್ಷನ್ ಇದೆ. ಈ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ DBT ಸ್ಥಿತಿ ಅಂತ ಇದೆ. DBT ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲಬುರಗಿ ವಿಭಾಗ, ನಮ್ಮದು ಕಲಬುರಗಿ ವಿಭಾಗ ಆಗಿರೋದ್ರಿಂದ ಕಲಬುರಗಿ ವಿಭಾಗ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಜಿಲ್ಲೆ ಯಾವ ವಿಭಾಗದ ಅಂಡರಲ್ಲಿ ಬರುತ್ತೆ ಆ ಒಂದು ವಿಭಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಲಬುರಗಿ ವಿಭಾಗನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಲಬುರಗಿ ವಿಭಾಗ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಇದೆ. ಇಲ್ಲಿ ಪಡಿತರ ಚೀಟಿಯನ್ನು 2ನೇ ಆಪ್ಷನ್ ಇದೆ, ಪಡಿತರ ಚೀಟಿ ವಿವರ ಅಂತ. ಈ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿವರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ವಿತ್ OTP, ವಿತೌಟ್ OTP ಅಂತ ಕೇಳ್ತಾ ಇದೆ. ವಿತ್ OTP ಅಂತ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲರದ್ದು ಕೂಡ ಹೆಸರು ಸಮೇತ ಶೋ ಆಗುವಂಥದ್ದು. ವಿತೌಟ್ OTP ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಹೆಸರುಗಳು ತೋರಿಸೋದಿಲ್ಲ, ಓನ್ಲಿ ಮೆಂಬರ್ಸ್ ಅಷ್ಟೇ ತೋರಿಸುವಂಥದ್ದು, ಹೆಸರುಗಳು ತೋರಿಸೋದಿಲ್ಲ. ನಾನು ಇವಾಗ ವಿತೌಟ್ OTP ಸೆಲೆಕ್ಟ್ ಮಾಡಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಬೋದು, ವಿತೌಟ್ OTP ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಯಿತು. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಗೋ ಆಪ್ಷನ್ ಅಂತ ಇದೆ, ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು, ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಮತ್ತು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಮಗೆ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಬೋದು ವೀಕ್ಷಕರು, ನೋಡ್ಕೊಳ್ಬೋದು, ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವಂಥ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಎಲ್ಲವೂ ಕೂಡ ಕಂಪ್ಲೀಟಾಗಿ ಓಪನ್ ಆಗುವಂಥದ್ದು. ಮತ್ತು ನಿಮಗೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಒಂದು ರೇಷನ್ ಬರ್ತಾಯಿದೆ, ಅಕ್ಕಿ ಎಷ್ಟು ಬರ್ತಾಯಿದೆ ಮತ್ತು ಜೋಳ ಎಷ್ಟು ಬರ್ತಾಯಿದೆ, ಈ ರೀತಿಯಾಗಿ ನಿಮ್ಮೊಂದು ರೇಷನ್ ಕಾರ್ಡ್ಗೆ ಯಾವೆಲ್ಲ ಒಂದು ಸಿರಿಧಾನ್ಯಗಳು ಈ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ನಿಗದಿಪಡಿಸಿದರೆ ಅಂತ ಎಲ್ಲವೂ ಕೂಡ ಶೋ ಆಗುವಂಥದ್ದು. ಇಲ್ಲಿ ಮೊದಲನೇದಾಗಿ ಮೆಂಬರ್ ಕೌಂಟ್ ಅಂತ ಇದೆ. ನೋಡ್ಕೊಳ್ಬೋದು, ಇವರ ಒಂದು ರೇಷನ್ ಕಾರ್ಡಲ್ಲಿ 5 ಜನ ಮೆಂಬರ್ ಇರುವಂಥವ್ರು. 5 ಜನರಲ್ಲಿ KYC 5 ಜನರದ್ದು ಕೂಡ ಕಂಪ್ಲೀಟಾಗಿ ಡನ್ ಆಗಿದೆ. ಅದಾದ ನಂತರ KYC ರಿಮೈನಿಂಗ್ ಅಂತ ಇದೆ. KYC ರಿಮೈನಿಂಗ್ ಯಾರ್ದು ಕೂಡ ಇಲ್ಲ ಅಂತಂದರೆ ಪೆಂಡಿಂಗ್ ಇರುವಂಥವ್ರದ್ದು ಇವರ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದು ಕೂಡ KYC ಪೆಂಡಿಂಗ್ ಇಲ್ಲ ಅಂತ ಅರ್ಥ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮಂತ್ ಆಫ್ ಮಾರ್ಚ್ 2026 ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು 35 kg ಮತ್ತು 15 kg ಅಕ್ಕಿ, ಟೋಟಲ್ ಆಗಿ 50 kg ಈ ಒಂದು ಮಾರ್ಚ್ ತಿಂಗಳಲ್ಲಿ ಇವರಿಗೆ ಅಕ್ಕಿನ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ.
ಟೋಟಲಾಗಿ ಒಂದು ಮಾರ್ಚ್ ತಿಂಗಳಲ್ಲಿ 50 ಕೆ ಜಿ ಅಕ್ಕಿ ಬರ್ತಾ ಇರುವಂಥದ್ದು. ಇವರಿಗೆ ಒಂದು 5 ಜನ ಸದಸ್ಯರಿರುವ ರೇಷನ್ ಕಾರ್ಡ್ಗೆ 50 ಕೆ ಜಿ ಅಕ್ಕಿನ ಬರ್ತಾ ಇರುವಂಥದ್ದು ಇವ್ರದ್ದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರುತ್ತೆ. ಹೀಗಾಗಿ ನೀವು ಕೂಡ ಈ ರೀತಿಯಾಗಿ ಸುಲಭವಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ಇನ್ನು ವೀಕ್ಷಕರೇ, ಇಂದಿರಾ ಆಹಾರ ಕಿಟ್ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಕೂಡ ಮಾಡಿದರು. ಇಂದಿರಾ ಆಹಾರ ಕಿಟ್ ಯಾವಾಗ ಕೊಡ್ತಾರೆ, ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಆಗುತ್ತೆ? ಈಗಾಗಲೇ ಬಜೆಟಲ್ಲಿ 6,200 ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿರುವಂಥದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡೋದಕ್ಕೋಸ್ಕರ. ಹೀಗಾಗಿ ಇಂದಿರಾ ಆಹಾರ ಕಿಟ್ ಯಾವಾಗಿನಿಂದ ಕೊಡ್ತಾರೆ, ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಕೇಳ್ತಾ ಇದ್ರು. ಮೊದಲನೇದಾಗಿ ಇಂದಿರಾ ಆಹಾರ ಕಿಟ್ನಲ್ಲಿ ಏನಿರುತ್ತೆ ಅಂತಂದರೆ ತೊಗರಿ ಬೇಳೆನ ಇರುತ್ತೆ ಅಂತ ಮಾಹಿತಿನ ತಿಳಿಸಿದರು ಅಂತ. ಅದೇ ರೀತಿಯಾಗಿ ಎರಡನೇದಾಗಿ ಸಕ್ಕರೆ, ಅದೇ ರೀತಿಯಾಗಿ ಮೂರನೇದಾಗಿ ಉಪ್ಪು ಮತ್ತು ಅಡುಗೆ ಎಣ್ಣೆ ಇರುತ್ತೆ ಅಂತ, ನಾಲ್ಕನೇದಾಗಿ ಅಡುಗೆ ಎಣ್ಣೆನ ಇರುತ್ತೆ ಅಂತ. ಈ ಒಂದು ಇಂದಿರಾ ಆಹಾರ ಕಿಟ್ನಲ್ಲಿ ಇಷ್ಟು ಒಂದು ದಿನಸಿ ಸಾಮಗ್ರಿಗಳು ಇರುವಂಥದ್ದು ಅಂತ ಮಾಹಿತಿನ ತಿಳಿಸಿದ್ದಾರೆ. ನೀವು ಕೇಳಬಹುದು, ನಿಮಗೆ ಡೌಟ್ ಬರ್ಬೋದು, ಇಬ್ಬರಿರುವಂಥ ರೇಷನ್ ಕಾರ್ಡ್ಗೆ ಎಷ್ಟು ಕೆ ಜಿ ಒಂದು ಇಂದಿರಾ ಆಹಾರ ಕಿಟ್ ಬರುತ್ತೆ ಅಂತ ಕೇಳಬಹುದು. ಇಬ್ಬರು ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಜನ ಸದಸ್ಯರಿದ್ದರು ಅಂತಂದರೆ ಅವರಿಗೆ ಅರ್ಧ ಕೆ ಜಿ ತೊಗರಿ ಬೇಳೆ ಬರುತ್ತೆ, ಅರ್ಧ ಕೆ ಜಿ ಸಕ್ಕರೆ ಬರುತ್ತೆ, ಅರ್ಧ ಕೆ ಜಿ ಉಪ್ಪು ಬರುತ್ತೆ, ಅರ್ಧ ಕೆ ಜಿ ಅಡುಗೆ ಎಣ್ಣೆ ಬರುತ್ತಂಥದ್ದು. ಈ ರೀತಿಯಾಗಿ ನಿಗದಿಪಡಿಸಿರುವಂಥದ್ದು. ಇನ್ನು ವೀಕ್ಷಕರೇ, 4 ಜನ ಇರುವಂಥ 3 ರಿಂದ 4 ಜನ ಇರುವಂಥ ರೇಷನ್ ಕಾರ್ಡ್ಗೆ 1 ಕೆ ಜಿ ಅಡುಗೆ ಎಣ್ಣೆ ಬರುತ್ತೆ, 1 ಕೆ ಜಿ ಸಕ್ಕರೆ ಬರುತ್ತೆ, 1 ಕೆ ಜಿ ಉಪ್ಪು ಬರುತ್ತೆ, 1 ಕೆ ಜಿ ತೊಗರಿಬೇಳೆ ಬರುವಂಥದ್ದು. ಇನ್ನು ವೀಕ್ಷಕರೇ, 5 ರಿಂದ 6 ಜನ ಇರುವಂಥ ರೇಷನ್ ಕಾರ್ಡ್ಗೆ 1.5 ಕೆ ಜಿ ತೊಗರಿಬೇಳೆ ಬರುವಂಥದ್ದು, 1.5 ಕೆ ಜಿ ಅಡುಗೆ ಎಣ್ಣೆ ಬರುವಂಥದ್ದು, 1.5 ಕೆ ಜಿ ಸಕ್ಕರೆ ಬರುವಂಥದ್ದು, 1.5 ಕೆ ಜಿ ಉಪ್ಪನ್ನ ಕೊಡುವಂಥದ್ದು. ಈ ರೀತಿಯಾಗಿರತಕ್ಕಂಥ ಒಂದು ಕಿಟ್ಟನ್ನು ವಿತರಣೆ ಮಾಡುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಈ ಒಂದು ಇಂದಿರಾ ಆಹಾರ ಕಿಟ್ ಎಲ್ಲಿಂದ ನಾವು ಪಡೆದುಕೊಳ್ಬೋದು ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಡೌಟ್ ಕೂಡ ಬರ್ಬೋದು. ನೀವು ಒಂದು ಪ್ರತಿ ತಿಂಗಳು ಏನು ರೇಷನ್ನ ಪಡೆದುಕೊಳ್ತಾ ಇರ್ತೀರಿ, ರೇಷನ್ ಅಂಗಡಿಯಿಂದನೇ ಈ ಒಂದು ಇಂದಿರಾ ಆಹಾರ ಕಿಟ್ಗಳು ಕೂಡ ವಿತರಣೆ ಮಾಡಬಹುದು. ಇನ್ನು ವೀಕ್ಷಕರು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರಿಟಿನ ತಿಳಿಸ್ಕೊಟ್ಟಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಕ್ಲಿಯರಿಟಿನ ತಿಳಿಸ್ಕೊಡ್ತಾರೆ. ಇನ್ನು ವೀಕ್ಷಕರೇ, ಭಾಳಷ್ಟು ಜನರು ಈ ಒಂದು ಇಂದಿರಾ ಆಹಾರ ಕಿಟ್ ಯಾವಾಗಿನಿಂದ ಕೊಡ್ತಾರೆ, ಯಾವಾಗಿನಿಂದ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ತಿಳಿಸೋದಾದರೆ, ಈಗಾಗಲೇ ವೀಕ್ಷಕರ ಬಜೆಟಲ್ಲಿಯೂ ಕೂಡ ಇಂದಿರಾ ಆಹಾರ ಕಿಟ್ಗೆ ಎಲ್ಲವೂ ಕೂಡ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿನ ಬಂದಿರುವಂಥದ್ದು. ಅಂತಂದರೆ ಇವಾಗ ಇನ್ನೂ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಒಂದು ಇಂದಿರಾ ಆಹಾರ ಕಿಟ್ ಕೊಡಬಹುದು, ವಿತರಣೆ ಮಾಡಬಹುದು ಅಂತ ನಿರೀಕ್ಷಣೆ ಇರುವಂಥದ್ದು. ವೀಕ್ಷಕರೇ, ಈ ಒಂದು ಇಂದಿರಾ ಆಹಾರ ಕಿಟ್ ಯಾವಾಗಿನಿಂದ ಒಂದು ವಿತರಣೆ ಮಾಡ್ತಾರೆ ಅಂತ ನೋಡೋದಾದರೆ, ಇನ್ನು ವೀಕ್ಷಕರೇ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಒಂದು ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡಬಹುದು ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿನ ಬರ್ತಾ ಇರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ವೀಕ್ಷಕರೇ, ಯಾರಿಗೆಲ್ಲ ಯಾವ ಒಂದು ರೇಷನ್ ಕಾರ್ಡ್ದವರಿಗೆ ಈ ಒಂದು ಇಂದಿರಾ ಆಹಾರ ಕಿಟ್ನ ಸಿಗುತ್ತೆ ಅಂತ ನೋಡೋದಾದರೆ, BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳಿಗೆ ಈ ಒಂದು ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡೋದಕ್ಕೆ ಒಂದು ಸರ್ಕಾರದ ಕಡೆಯಿಂದ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ APL ರೇಷನ್ ಕಾರ್ಡ್ದಾರರಿಗೆ ಈ ಒಂದು ಇಂದಿರಾ ಆಹಾರ ಕಿಟ್ನ ಸಿಗುವುದಿಲ್ಲ. BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಅದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ಒಂದು ಇಂದಿರಾ ಆಹಾರ ಕಿಟ್ ಬಗ್ಗೆ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬಂದಿದೆ ಅಂತ ನೀವೇ ಸ್ವತಃ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.